ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆರದಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ನಡೆದ ಸಂಘ ಪರಿವಾರದ ನಾಯಕರ ಕ್ರಿಮಿನಲ್ ಕೇಸ್ ಹಿಂಪಡೆದಿರುವ ರಾಜ್ಯ ಸರ್ಕಾರ ಮತ್ತು ಗೋರಕ್ಷಣೆಯ ಹೆಸರಿನಲ್ಲಿ ನಡೆಸುತ್ತಿರುವ ಗುಂಡಾಗಿರಿಯ ವಿರುದ್ಧ ಬನಹಟ್ಟಿ ನಗರದ ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಡಿಪಿಐ ಪಕ್ಷದ ಬಾಗಲಕೋಟೆ ಜಿಲ್ಲಾ ಸಮಿತಿ ಸದಸ್ಯರಾದ ಹುಸೇನ್ ಜಮಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತೆರದಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಅಸ್ಲಾಂ ಇನಾಮದಾರ್ ಘೋಷಣೆಗಳನ್ನು ಮೊಳಗಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಮುಬಾರಕ್ ಅಲ್ಲಾ ಖಾನ್, ಜಿಲ್ಲಾ ಸಮಿತಿ ಸದಸ್ಯರಾದ ಫಾರೂಕ್ ನದಾಫ್, ನಿಸಾರ್ ಅಲಾಸ್, ತೆರದಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಕಾರ್ಯಾಧ್ಯಕ್ಷರಾದ ಮೈನುದ್ದೀನ್ ಮೊಮೀನ್, ಜೊತೆ ಕಾರ್ಯದರ್ಶಿಗಳಾದ ಆಸಿಫ್ ಸಂಗ್ರತಾಸ್, ಅಬುತಲಹಾ ಮುಲ್ಲಾ ಹಾಗೂ ಪದಾಧಿಕಾರಿಗಳು, ಸದಸ್ಯರು, ಬೆಂಬಲಿಗರು ಉಪಸ್ಥಿತರಿದ್ದರು. ಅಕ್ರಮ್ ಜಮಾದಾರ್, ಜೆಕೆ ನ್ಯೂಸ್ ಕನ್ನಡ, ತೆರದಾಳ. ಪ್ರತಿಭಟನೆ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಇವತ್ತಿನ ದಿವಸ ನೋಡಿ ಕೇಸುಗಳನ್ನು ವಾಪಸ್ ತಗೊಳ್ಳೋಕ್ಕೆ ನಿಂತಿದೆ. ನಾವೇನು ಹೇಳ್ತೀವಪ್ಪ ಅಂತಂದ್ರೆ, ಕೇಸುಗಳನ್ನು ವಾಪಸ್ ತಗೊಳ್ಳಿ, ಎಲ್ಲ ಸರ್ಕಾರ ವಾಪಸ್ ತಗೋತಾ ಇದೆ. ದಲಿತ ಪರ ಹೋರಾಟಗಾರ ಕೇಸು ವಾಪಸ್ಸು ತಗೊಳ್ಳಿ, ಕನ್ನಡ ಪರ ಹೋರಾಟಗಾರ ಕೇಸನ್ನು ವಾಪಸ್ಸು ತಗೊಳ್ಳಿ, ರೈತ ಪರ ಹೋರಾಟಗಾರ ಕೇಸನ್ನು ವಾಪಸ್ಸು ತಗೊಳ್ಳಿ. ಇದೇನು RSS BJP ಅವರ ಕೇಸುಗಳನ್ನು ವಾಪಸ್ ತಗೋತಾ ಇದೆ ಸರ್ಕಾರ. ಈ ಕರ್ನಾಟಕ ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡುವವರು ಯಾರಪ್ಪ ಅಂತಂದರೆ BJP ಅವರು ಮತ್ತು RSS ಅವರು. ದಿನ ಬೆಳಿಗ್ಗೆ ಆಗೋದ್ರೊಳಗಾಗಿ ಸಂವಿಧಾನವನ್ನು ಬದಲಿ ಮಾಡ್ತಾನಂತಿದ್ದಾರೆ. ಮತ್ತು ಹಿಜಾಬು, ಹಲಾಲು, ಜಟ್ಕಾ, ಗೋಹತ್ಯೆ ನಿಷೇಧ, ಏನಾರು ಒಂದು ರೀಸನ್ ಹಿಡ್ಕೊಂಡು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಬೇಯ್ತಾ ಇರ್ತಾರೆ. ಇಂಥವ್ರ ಕೇಸುಗಳನ್ನ ನೀವು ವಾಪಸ್ ತಗೊಂಡ್ರೆ ಅವರು ಇನ್ನು ಮುಂದೆ ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನು ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಕಾನೂನು ವಿರೋಧಿ ಚಟುವಟಿಕೆಗಳನ್ನು ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅದರ ಸಂಬಂಧ ನಮಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಬೇಡಿಕೆ ಇದೆ. ಇಂಥ ಒಂದು ಜನರ ಕೇಸುಗಳನ್ನು ವಾಪಸ್ ತಗೊಳ್ಬಾರ್ದು, ಆ ಉದ್ದೇಶ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಪಸಂಖ್ಯಾತರ, ದಲಿತರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದಂತ ಹೇಳಿದರು. ಇನ್ನೂ ಆದರೂ ಅವರು ಏನೂ ಈಡೇರಿಸಿಲ್ಲ. ಮೊಟ್ಟ ಮೊದಲಿಗೆ ಅವ್ರು ಏನಂತ ಹೇಳಿದರು, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಏನಿದೆ ಇದು ರೈತರಿಗೆ ಅಪಾಯಕಾರಿ ಅಂತ ಹೇಳಿದರು. ಇನ್ನೂ ಆ ಹೆಸರಿನಲ್ಲಿ ಭಾಳಷ್ಟು ಅಲ್ಪಸಂಖ್ಯಾತರನ್ನು, ದಲಿತರನ್ನು ಹೊಡಿತಾ ಇದ್ದಾರೆ. ಮತ್ತು ಅಜಾನ್ದು ಏನವರು ಇನ್ನೂ ಕಾನೂನು ಇದು ಇನ್ನೂ ಹಾಗೇ ಇದೆ. ಮತ್ತು ನಮ್ಮದು 2B ಮೀಸಲಾತಿಯನ್ನು ಮರುಸ್ಥಾಪಿಸಿಕೊಡ್ತಂತೆ ಹೇಳಿದರು. ಇನ್ನೂ ಅದು ಹಾಗೇ ಇದೆ. ಆದ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದನ್ನು ಬಿಟ್ಟು ಈ ಒಂದು ನಿರ್ಣಯ ತಗೋದು ಸರಿಯಲ್ಲ. ಇವರು ಇದೇ ರೀತಿ ಒಂದು ನಿರ್ಣಯ ತಗೊಂಡ್ರೆ ಮುಂಬರೋ 28ಕ್ಕೆ ಕರ್ನಾಟಕದ ಜನರು ತಕ್ಕ ಪಾಠವನ್ನು ಕಾಂಗ್ರೆಸ್ಗೆ ಕಲಿಸ್ತಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.